ಹಾಯ್ ಸ್ನೇಹಿತರೆ, ಎಷ್ಟು ಸೂಪರಾಗಿ ಟೇಸ್ಟಿಯಾಗಿರುವ ಪಾಂಪ್ಲೆಟ್ ಮೀನಿನ ಫ್ರೈ ಮಾಡ್ತಾ ಇದ್ದೀನಿ. ಮಸಾಲ ಫ್ರೈ ನೀವು ಕೂಡ ಮಾಡಬೇಕಾ? ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನ್ನನ್ನು ಒತ್ತಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜೆಯ ರೆಸಿಪಿ. ನಾವು ಇದಕ್ಕೆ ಪಾಪ್ಲೆಟ್ ಅಂತ ಕರಿತೀವಿ. ಪಾಂಪ್ಲೆಟ್ ಮೀನಿನ ಫ್ರೈ ಮಾಡುವುದಕ್ಕೆ 2 ಪಾಂಪ್ಲೆಟ್ ಮೀನನ್ನು ತಗೊಂಡು ಈ ಥರ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಳಗಿನ ವೇಸ್ಟನ್ನು ತೆಗೆದುಬಿಟ್ಟು 2-3 ಸಲ ತೊಳೆದುಬಿಟ್ಟು ಮಧ್ಯ ಮಧ್ಯದಲ್ಲೇ ಕಟ್ಸಾಕಿದ್ದೀನಿ. ಕಟ್ಸಾಕೋದ್ರಿಂದ ಒಳಗಡೆನೂ ಕೂಡ ಮಸಾಲೆ ತುಂಬುವುದಕ್ಕೆ ಚೆನ್ನಾಗಿರುತ್ತೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗಾಗಿ ಒಂದು ಪ್ಲೇಟ್ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನು ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ. ನೀವು ಲಿಂಬೆಹಣ್ಣಿನ ರಸನೂ ಯೂಸ್ ಮಾಡ್ಕೊಳ್ಬೋದು. ಹಾಗೆಯೇ 1/4 ಟೇಬಲ್ ಸ್ಪೂನು ಜೀರಿಗೆ ಪುಡಿ, 1/4 ಟೇಬಲ್ ಸ್ಪೂನು ಅರಿಶಿನ ಪುಡಿ, 1/4 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜದ ಪುಡಿ, ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ. ನಿಮಗೆ ಜಾಸ್ತಿ ಬೇಕಂತಂದರೆ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೂ ತಕ್ಕಷ್ಟು ಉಪ್ಪು ಎಲ್ಲ ಮಸಾಲೆ ಹಾಕಾಗಿದೆ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತೀನಿ. 2 ನಿಮಿಷ. ನೀರು ಬೇಕಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಈಗ ಮೀನನ್ನು ತಗೊಂಡು ಚೆನ್ನಾಗಿ ಮಸಾಲೆ ಅದ್ದಿಸ್ಕೊಳ್ಬೇಕು. ಈ ಥರ ಮಾಡಬೇಕು ನೋಡಿ. ಒಳಗಡೆನೂ ಕೂಡ ಮಸಾಲೆ ತುಂಬಿಕೊಳ್ಬೇಕು. ಈ ಮೀನು ಸೀಸನ್ಗಳಷ್ಟೇ ಸಿಗುತ್ತೆ, ಎಲ್ಲ ಟೈಮಲ್ಲಿ ಸಿಗುವುದಿಲ್ಲ. ತಲೆಯ ಭಾಗದಲ್ಲಿ ಸ್ವಲ್ಪ ಸೈಡ್ ಕಟ್ ಮಾಡಿಬಿಟ್ಟು ಒಳಗಿನ ವೇಸ್ಟನ್ನು ತೆಗೆದುಕೊಳ್ಬೇಕು. ನೀವು ಬೇಕಿದ್ದರೆ ತಲೆ ಸಮೇತನೂ ತೆಗೆದುಕೊಳ್ಳಿ. ಆದರೆ ತಲೆ ಸಮೇತ ಫ್ರೈ ಮಾಡುವುದರಿಂದ ಫ್ರೈ ಸೂಪರಾಗಿ ಬರುತ್ತೆ ನೋಡಿ. ಈ ಥರ ಮಸಾಲೆ ಹಚ್ಕೊಳ್ಳಿ. ಈ ಥರ ಕಟ್ಸಾಕೋದ್ರಿಂದ ಒಳಗಡೆನೂ ಕೂಡ ಮಸಾಲೆ ತುಂಬೋದಕ್ಕೆ ಚೆನ್ನಾಗಿರುತ್ತೆ. ಮಸಾಲೆ ತುಂಬಿ ರೆಡಿಯಾಗಿದೆ ನೋಡಿ. ಈಗ ಗ್ಯಾಸಿನ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾವಲಿ ಇಟ್ಟಿದ್ದೀನಿ. ನೀವು ಇದಕ್ಕೆ ರವೆ ಬೇಕಿದ್ದರೆ ಅದ್ದಿಸ್ಕೊಳ್ಬೋದು. ಮಸಾಲ ಫ್ರೈ ಆಗಿರೋದ್ರಿಂದ ಇದಕ್ಕೆ ನಾನು ರವೆ ಯೂಸ್ ಮಾಡಿಲ್ಲ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಂತಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ. ನಾವು ಜಾಸ್ತಿ ಎಣ್ಣೆ ಯೂಸ್ ಮಾಡೋದಿಲ್ಲ. ಈಗ ಕಾವಲಿ ಬಿಸಿಯಾಗಿದೆ, ಒಂದೊಂದಾಗಿ ಫ್ರೈ ಮಾಡ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ಟೇಸ್ಟು ಹೇಗಿದೆ ಅಂತ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೀವು ಹೇಗೆ ಪಾಪ್ಲೆಟ್ ಮೀನಿನ ಫ್ರೈ ಮಾಡ್ತೀರಿ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. 2 ಸೈಡು ಚೆನ್ನಾಗಿ ಫ್ರೈ ಆಗಬೇಕು. ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೆ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ರೀತಿ ಹೊಸ ಹೊಸ ರೆಸಿಪಿಗಳಿಗಾಗಿ ಜೆಯ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ರೆಡಿಯಾಗಿದೆ ಪಾಂಪ್ಲೆಟ್ ಮೀನಿನ ಮಸಾಲ ಫ್ರೈ. ನಿಮಗೆ ಇಷ್ಟ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದ.